ನಂಜಪ್ಪ ಆಸ್ಪತ್ರೆಯಲ್ಲಿ ನಮ್ಮದು ಫಿಸಿಯೋಥೆರಪಿ ಕಾಲೇಜೇ ಇದೆ. ಸೊ ನಮ್ಮಲ್ಲಿ ಇದು ಮೋಸ್ಟ್ ಟ್ರೈನ್ ಪ್ರೊಫೆಸರ್ಸ್ ಇದ್ದಾರೆ. ಅವ್ರು ಬಂದು ಪೇಷಂಟಿಗೆ ನೆಕ್ಸ್ಟ್ ನಡೆಸ್ತಾರೆ. ಒಂದು 3-4 ದಿನ ಆಮೇಲೆ ಪೇಷಂಟ್ ಮನೆಗೆ ಹೋಗ್ಬೋದು. ಸೊ ಮಂಡಿ ಬದಲಾವಣೆ ಅನ್ನೋದು ಪೇಷಂಟ್ ಕೇಳ್ತಾರೆ, ಎಷ್ಟೋ ಜನ ಕೇಳ್ತಾರೆ, ವಯಸ್ಸಾಗಿದೆ, 60 ವರ್ಷ ಆಗಿದೆ, 70 ವರ್ಷ ಆಗಿದೆ, 80 ವರ್ಷ ಆಗಿದೆ, ವಯಸ್ಸಾದವ್ರಿಗೆ ಆಪರೇಷನ್ ಮಾಡ್ತೀರಾ ಅಂತ. ಈ ಮಂಡಿ ಸವಿತ ಆಗದೆ ವಯಸ್ಸಾದವರಿಗೆ ನಂತರ ಬಿಳಿ ಕೂದಲ ನಂಗೆ ಇವಾಗ ಕೆಲವರಿಗೆ ಯಂಗ್ ಏಜ್ ಅಲ್ಲಿ ಬರುತ್ತೆ ಬಿಳಿ ಕೂದಲು, ಕೆಲವರಿಗೆ ಲೇಟ್ ಆಗಿ ಬರುತ್ತೆ. ಸೊ ಇದೊಂದು ಕಾಯಿಲೆ ಅಲ್ಲ, ವಯಸ್ಸಾದ ಮೇಲೆ ಹಾಕುವಂತ ಪ್ರಕ್ರಿಯೆ. ಸೊ ಮಂಡಿ ಆಪರೇಷನ್ ಮೋಸ್ಟ್ ಆಫ್ ಆಲ್ ನಾವು ಮಾಡೋದು ಅಬೌವ್ 60 ಇಯರ್ಸ್ ಇದ್ದವರಿಗೆ. ಸಮ್ಟೈಮ್ಸ್ ರೇರ್ ಇನ್ಸ್ಟೆನ್ಸ್ ಕೆಲವರಿಗೆ ಯಂಗ್ ಪೇಷಂಟ್ಸ್ಗೆ ಮೆನಿಸ್ಕಸ್ ಎಲ್ಲ ಡ್ಯಾಮೇಜ್ ಆಗಿ ಕಾಲಿಗೆ ಪೆಟ್ಟು ಬಿದ್ದು ಡ್ಯಾಮೇಜ್ ಆದವರಿಗೆ ಸೊ ಬೇಗ ಆಗುತ್ತೆ. ಅದರಿಂದ ನಾವು ಮೋಸ್ಟ್ ಆಫ್ ಆಲ್ ಮಂಡಿ ಆಪರೇಷನ್ ಮಾಡೋದು ಏಜ್ ಆದವರಿಗೆ 60 ವರ್ಷ 70 ವರ್ಷ. ನಾವು ಒಂದು ಲಾಸ್ಟ್ ವೀಕ್ ಮಾಡಿದ್ವಿ, ಒಬ್ರು ಪೇಷಂಟ್ ಅವ್ರ ಏಜ್ 90 ಇಯರ್ಸ್ ಇತ್ತು ಅಂಡ್ ಈಸ್ ವಾಕಿಂಗ್ ದ ನೆಕ್ಸ್ಟ್ ಡೇ. ಆಪರೇಷನ್ ಆಗಿ ನೆಕ್ಸ್ಟ್ ಡೇ ನಡೀತಾರೆ. ಸೊ ಮಂಡಿ ಆಪರೇಷನ್ ಒಂದು ಮೋಸ್ಟ್ ಸಕ್ಸಸ್ಫುಲ್ ಸರ್ಜರಿ. ಇದರಲ್ಲಿ ಫೇಲ್ಯೂರ್ ರೇಟ್ಸ್ ಅನ್ನೋದೇ ಇಲ್ಲ, ಯಾಕಂದ್ರೆ ಪೇಷಂಟ್ ನೆಕ್ಸ್ಟ್ ಡೇ ನಡೀತಾರೆ. ಸೊ ಮೋಸ್ಟ್ ಆಫ್ ದ ಪೇಷಂಟ್ಸ್ ಆರ್ ಹ್ಯಾಪಿ. ಫೇಲ್ಯೂರ್ ರೇಟ್ಸ್ ನಮ್ಮಲ್ಲಿ ಈ ಮಂಡಿ ಆಪರೇಷನ್ ಇಲ್ಲ. ಆಮೇಲೆ ಇನ್ನೊಂದೇನಂದ್ರೆ ಮಂಡಿ ಆಪರೇಷನ್ ಮಾಡ್ಬೇಕಾದ್ರೆ ಸಡನ್ ಆಗಿ ಇಟ್ಸ್ ನಾಟ್ ಅನ್ ಎಮರ್ಜೆನ್ಸಿ ಸರ್ಜರಿ. ಪೇಷಂಟಿನ ಹಾರ್ಟ್ ಎಲ್ಲ ಚೆಕ್ ಮಾಡಿ, ಹಾರ್ಟು ಎಲ್ಲ ಬ್ಲಡ್ ಚೆಕ್ ಮಾಡಿ, ನಮ್ಮನೆಲ್ಲ ಸೀನಿಯರ್ ಡಾಕ್ಟರ್ಸ್ ಇದ್ದಾರೆ, ಎಲ್ಲರೂ ಚೆಕ್ ಮಾಡಿ ಎಲ್ಲರೂ ಓಕೆ ಅಂದಮೇಲೆ ನಾವು ಮಾಡೋದು. ಸೊ ಇಟ್ಸ್ ಅ ಕಾಮನ್ ಸರ್ಜರಿ ಅಂಡ್ ಇಟ್ಸ್ ಒನ್ ಆಫ್ ದಿ ಮೋಸ್ಟ್ ಸಕ್ಸಸ್ಫುಲ್ ಸರ್ಜರಿ. ಸೊ ಪೇಷಂಟ್ ಏನಾಗುತ್ತೆ ಮಂಡಿ ಆಪರೇಷನ್ ಮಾಡಿದ್ರೆ, ತುಂಬಾ ನೋವಿದ್ದ ಕಾಲೆಲ್ಲ ಬೆಂಡಿದ್ದಾಗ ಆಪರೇಷನ್ ಮಾಡಿ ಏನು ಬೆನಿಫಿಟ್ ಆಗುತ್ತೆ, ಪೇಷಂಟ್ ಕ್ವಾಲಿಟಿ ಆಫ್ ಲೈಫ್. ಪೇಷಂಟ್ ಇಷ್ಟು ದಿನ ಕಷ್ಟಪಟ್ಟು ನಡೀತಿರ್ತಾರೆ, ಬೆಂಡ್ ಆಗ್ತಿರ್ತಾರೆ, ಹಿಂಗ್ ಬಾತ್ಕೊಡಿ ತರ ನಡೀತಿರ್ತಾರೆ. ಸೊ ನೆಕ್ಸ್ಟ್ ಆಪರೇಷನ್ ಆಗಿದೆ, ಕಾಲ್ ಬೆಂಡ್ ಆಗಿರೋ ಕಾಲ್ ಸ್ಟ್ರೇಟ್ ಆಗುತ್ತೆ. ಸೊ ಪೇಷಂಟ್ ವಿಲ್ ಬಿ ವೆರಿ ಕಂಫರ್ಟೇಬಲ್ ಅಂಡ್ ಇಟ್ ಇಸ್ ಒನ್ ಆಫ್ ದ ಮೋಸ್ಟ್ ಅಡ್ವಾನ್ಸ್ ಸರ್ಜರಿ ಅಂಡ್ ಮೋಸ್ಟ್ ಸಕ್ಸಸ್ಫುಲ್ ಸರ್ಜರಿ.